ಸಿಂಧನೂರು ನಗರದ ತಹಸೀಲ್ದಾರ್ ಕಾರ್ಯಾಲಯದ ಮುಂದೆ 2 ದಿನಗಳಿಂದ ಅಹೋರಾತ್ರಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದ ನಮ್ಮ ಕರ್ನಾಟಕ ಸೇನೆ ತಾಲೂಕಾ ಘಟಕ ಸಿಂಧನೂರು. ಈ ಹಿಂದೆ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೆರಿಗೆಯಾದ ನಂತರ 3 ಬಾಣಂತಿ ಮಹಿಳೆಯರು ಅಸ್ತವ್ಯಸ್ತಗೊಂಡು ಮೃತಪಟ್ಟಿದ್ದು, ಈ ಸರಣಿ ಸಾವಿನ ಪ್ರಕರಣಗಳ ಕುರಿತು ನ್ಯಾಯಾಂಗ ತನಿಖೆಗೆ ಆದೇಶಿಸಬೇಕೆಂದು ಹಾಗೂ ತಪ್ಪಿತಸ್ಥ ವೈದ್ಯ ಸಿಬ್ಬಂದಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಿ ಸಂತ್ರಸ್ತ ಕುಟುಂಬದವರಿಗೆ ಸೂಕ್ತವಾದ ಪರಿಹಾರ ನೀಡಬೇಕು ಹಾಗೂ ಅವ್ಯವಸ್ಥೆಯ ಆಗರವಾಗಿರುವಂತಹ ಈ ಸಾರ್ವಜನಿಕ ಆಸ್ಪತ್ರೆಗೆ ಸೂಕ್ತ ಚಿಕಿತ್ಸೆ ನೀಡಿ ಬಾಣಂತಿ ಮಹಿಳೆಯರ ಸಾವಿಗೆ ಕಾರಣವಾದಂತಹ ವೈದ್ಯರು ಮತ್ತು ಸಿಬ್ಬಂದಿಗಳ ಮೇಲೆ ಕಾನೂನು ಕ್ರಮ ಜರುಗಿಸುವಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾಡಳಿತ ಹಾಗೂ ತಾಲೂಕಾ ಆಡಳಿತ ಈ ಬಗ್ಗೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿವೆ ಎಂದು ನಮ್ಮ ಕರ್ನಾಟಕ ಸೇನೆ ರಾಜ್ಯ ಕಾರ್ಯಾಧ್ಯಕ್ಷರಾದಂತಹ ಉಮೇಶ್ ಗೌಡ ಅರಳಹಳ್ಳಿ ಹಾಗೂ ತಾಲೂಕಾ ಘಟಕದ ಅಧ್ಯಕ್ಷರಾದ ಮಂಜುನಾಥ್ ಗಾಣಿಗೇರ್, ಜಿಲ್ಲಾ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಭೂದೇಶ್ ಮರಾಠ ಮತ್ತು ಕಳೆದ 2 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡಿದ ಹಿನ್ನೆಲೆಯಲ್ಲಿ ಅಸ್ತವ್ಯಸ್ತಗೊಂಡಿದ್ದ ಕಾರಣ ದಿಢೀರನೆ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಧರಣಿ ಸ್ಥಳಕ್ಕೆ ವಿಸಿಟ್ ನೀಡಿ ಉಪವಾಸ ನಿರತ ಕಾರ್ಯಕರ್ತರ ಮನವೊಲಿಸಿ ಎಳೆನೀರು ಕುಡಿಸಿ ಫೋನಿನಲ್ಲಿ ಸಂಬಂಧಪಟ್ಟ ವೈದ್ಯರನ್ನ ತರಾಟೆಗೆ ತೆಗೆದುಕೊಂಡು ನಂತರ ಅಸ್ತವ್ಯಸ್ತಗೊಂಡ ಧರಣಿ ನಿರತರನ್ನ ಸ್ಥಳೀಯ ಆಸ್ಪತ್ರೆಗೆ ಕಳುಹಿಸಿ ನಿಮ್ಮ ಬೇಡಿಕೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ತಿರ ಮಾತನಾಡಿ ಪರಿಹರಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡುತ್ತೇನೆ ಎಂದು ಹೇಳಿದರು. ಯಾರು ಮರಣ ಹೊಂದಿದ್ದಾರೆ ಅವರಿಗೆ ಸರ್ಕಾರ 2 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಘೋಷಣೆ ಮಾಡಿದೆ. ಆ ಪರಿಹಾರವನ್ನು ಇನ್ನೂ ಕೂಡ ಘೋಷಣೆ ಮಾಡೋದಕ್ಕೆ ನಾನು ನಮ್ಮ ನಾಯಕರಿಗೆ ಹೇಳಿದ್ದೇನೆ. ನಾಳೆ ಬೆಳಗ್ಗೆ ಅವರು ಮಾತನಾಡಿ ಇಲ್ಲಿಯ 3 ಜನರಿಗೂ ಆ ಪರಿಹಾರ ಘೋಷಣೆ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅವರಿಗೆ ಕೊಟ್ಟಿರೋ ಪರಿಹಾರ ಇವರಿಗೂ ಸಿಗ್ತದೆ. ಅದಲ್ಲದೆ ಇದರ ಬಗ್ಗೆ ನಾಳೆ 9ನೇ ತಾರೀಕಿಗೆ ಸದನ ನಡೀತಾ ಇದೆ. ಸದನದ ಒಳಗೆ ಚರ್ಚೆ ಮಾಡಿ ನಾವು ಒತ್ತಾಯ ಮಾಡಿದ್ದೀವಿ. 2 ಲಕ್ಷ ಕೊಡೋದ್ರಿಂದ ಆ ಮಗುವಿನ ಭವಿಷ್ಯ ಏನು ಮಾಡೋಕ್ಕಾಗೋದಿಲ್ಲ. ಕನಿಷ್ಠ ಪಕ್ಷ ಒಂದು 25 ಲಕ್ಷ ಕೊಡಬೇಕು. ಯಾಕಂದರೆ ಈಗಿನಿಂದ ಅವ್ರ ಮಗು ಬೆಳೆಯುವವರೆಗೆ ಅದರ ರಕ್ಷಣೆಗೆ ಏನು ವ್ಯವಸ್ಥೆ ಇರೋದಿಲ್ಲ. ಹಾಗಾಗಿ ಒಂದು 25 ಲಕ್ಷ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದೇವೆ. ಅದನ್ನು ಹೌಸ್ನಲ್ಲೂ ಕೂಡ ಒತ್ತಾಯ ಮಾಡ್ತಾರೆ. ಆಮೇಲೆ ಪೋಷಣೆ ಮಾಡೋದು, ಏನು ಆ ಮಗುವನ್ನು ಯಾರು ಪೋಷಣೆ ಮಾಡ್ತಾರೆ ಅವರಿಗೆ ತಿಂಗಳಿಗೆ ಒಂದು 2-3 ಸಾವಿರ ರೂಪಾಯಿ ಆದರೂ ಪೋಷಣೆ ಮಾಡೋದಕ್ಕೆ ಹೇಳಿದ್ದಾರೆ. ಅಂಗವಿಕಲರ ಪೋಷಣೆ ಮಾಡೋರಿಗೆ ನಾವು 1,000 ಕೊಡ್ತೇವೆ ಅಂತ. ಈ ಮಕ್ಕಳ ಪೋಷಣೆ ಮಾಡುವವರಿಗೂ 1,000-2,000 ಆದರೂ ಅವರಿಗೆ ಅವರ ಮೇಜರ್ ಆಗುವವರಿಗೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ನಾವು ಸಂಘದಲ್ಲಿ ಮಾಡೋರಿದ್ದೇವೆ. ಇದನ್ನು ಕೊಡಬೇಕು. ಈ ಔಷಧಿ ಯಾಕೆ ಕೊಟ್ಟರು, ಯಾಕೆ ಬಂದ್ ಮಾಡಿದ್ರು? ಇದು ಬ್ಯಾನ್ ಆಗಿತ್ತು ಔಷಧಿ. ಬ್ಯಾನ್ ಆದ ಔಷಧಿಯನ್ನು ಮತ್ತೆ ಕೊಟ್ಟಿದ್ದಾರೆ. ಅದಕ್ಕೆ ಯಾರು ಜವಾಬ್ದಾರಿ? ಅದನ್ನು ತನಿಖೆ ಮಾಡಬೇಕು. ತನಿಖೆ ಮಾಡಿ ಯಾರು ಈ ಔಷಧಿಯನ್ನು ತಯಾರು ಮಾಡ್ತಾಯಿದ್ದಾರೆ ಆ ಫ್ಯಾಕ್ಟ್ರಿಯನ್ನು ಬ್ಯಾನ್ ಮಾಡಬೇಕು. ಬ್ಯಾನ್ ಮಾಡುವುದರ ಜೊತೆಗೆ ಇಂಥ ಔಷಧಿಗಳನ್ನು ಕೊಡೋದಕ್ಕೆ ಸಹಕಾರ ನೀಡಿದ್ದಾರೆ ಅಧಿಕಾರಿಗಳು ಯಾರಿದ್ದಾರೆ. ಇಲ್ಲಿ ನಾವು ಇವ್ರ ಮೇಲೆ ಆಪಾದನೆ ಮಾಡೋದಕ್ಕೆ ಬರೋದಿಲ್ಲ. ಯಾಕಂದರೆ ಔಷಧ ಸ್ಟೇಟ್ ಗೌರ್ಮೆಂಟ್ ಅವರು ಖರೀದಿ ಮಾಡಿ ಇಲ್ಲಿ ಕಳಿಸಿದ ಔಷಧ. ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷ ಉಮೇಶ್ ಗೌಡ ಅರಳಹಳ್ಳಿ ಮತ್ತು ತಾಲೂಕಾ ಘಟಕದ ಅಧ್ಯಕ್ಷ ಮಂಜುನಾಥ್ ಗಾಣಿಗೇರ್, ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಭೂದೇಶ್ ಮರಾಠ್ ಸೇರಿದಂತೆ ಇನ್ನಿತರರು ಸಾಥನ್ನು ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಸವರಾಜ್ ಬುಕ್ಕನಹಟ್ಟಿ, BV5 ನ್ಯೂಸ್ ಕನ್ನಡ, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.